ಮೋಹನ್ ಒಂದ್ ನಿಮಿಷ ಇರಿ ಪ್ಲೀಸ್. ಮಿಸ್ಟರ್ ಲೋಕೇಶ್, ನನಗೊಂದು ಅರ್ಥ ಆಗ್ಲಿಲ್ಲ. ಏನು ಹಿಂಗ್ ಇಟ್ಕೊಂಡು ನಿನ್ನ ತುಟಿಯಲ್ಲಿ ಆ ಒಂದು ನಗುವ ಹಂಬಲ ಅಂದ್ರೆ ಹೆಂಗಿರಿ ಸರ್? ಇದು ನಾನ್ ಮಾಡಿದಲ್ಲ. ಮೊನ್ನೆ ಒಂದು ಹುಡುಗಿಗೆ ಇದೇ ಸಾಂಗು ಮೋಹನ್ ಹೇಳಿದ್ದು, ನಿನ್ನಿಂದಲೇ ಕನಸೊಂದು ಕುಣಿದಾಡಿದೆ ಅಂತ. ಆ ಹುಡುಗಿ 3 ತಿಂಗಳಾದ್ಮೇಲೆ ನಿನ್ನಿಂದಲೇ ನನಗೊಂದು ಮಗುವಾಗಿದೆ ಅಂತ. ಅಲ್ಲಿ ನೋಡಿ ಅವ್ರ ಮಗ ನೋಡಿ ಸ್ಮೈಲು ನೋಡಿ ನೋಡಪ್ಪ, ನಿಮ್ಮಪ್ಪ ನೋಡ ಈ ಥರದ್ದೆಲ್ಲ ಇದೆ. ಅದಕ್ಕೆ ಇಷ್ಟು ದಿನ ಕರ್ಕೊಂಡ್ ಬಂದಿಲ್ಲ. ಇವಾಗ ಸಿಗಾಕೊಂಡ್ಬಿಟ್ರೆ ಕರ್ಕೊಂಡು ಹೋಗೋರು ಯಾರಾದ್ರು ಬೇಕಲ್ಲ, ಅದಕ್ಕೋಸ್ಕರ. ನಿನ್ನಿಂದಲೇ ನನಗೊಂದು ಮಗುವಾಗಿದೆ. ಇರ್ಲಿ. ಹೌದು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ನೈಸ್ ಪೊಲ್ಯೂಷನ್. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಚಾಕಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ದಿನಕ್ಕೆ 2 ಲೋಟ ಮಜ್ಜಿಗೆ, 4 ಎಳ್ನೀರು ಕುಡಿ, ಈ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಒಂದೆರಡು ಬಾಳೆಹಣ್ಣು. ಸರ್, ನಾನು ಹೀಟಿಗೆ ಹೇಳ್ತಾ ಇರೋದು. ಹೌದಾ? ತಮ್ಮ ಬಾಡಿಗೆ ಬೇಕಾ ರೆಮೋ? ಬೇಕಾ? ಅದು ಕರಿ ಚಸ್ಮಾ ಹಾಕೊಂಡ್ ನೋಡ್ರಿ, ಕತ್ತಲಾಗ ಅವ್ರು ನನಗ ಹೆಂಗೈನ್ ಎನರ್ಜೆಟಿಕ್ ಹಾಕೊಂಡ್ರಿ. ಕನ್ನಡಕ ಹಾಕೊಂಡಿದ್ದಕ್ಕೆ ಹಿಂಗ್ ಕಂಡ್ರು. ಕನ್ನಡಕ ತೆಗೆದ್ಮೇಲೆ ಇವ್ರಿಗೆ ಬಂದ್ಬಿಡ್ತು. ಅದಕ್ಕೆ ಇದು ಬ್ಯಾಡ್ರಿ, ತೆಗೆದ್ಬಿಡ್ರಿ. ಯಾರಪ್ಪ ತಾವು? ನಾನ್ರಿ ದಾನಪ್ಪ ಬಸಪ್ಪ ಮೂಡಲಗಿ, ಊರು ಬನಹಟ್ಟಿ ಬಾಜುಕ್ ಮಾಲಿಂಗ್ಪುರ್, ತಾಲೂಕ್ ಬೀಳಗಿ ಬಾಜುಕ್ ಮುದೋಳು, ಜಿಲ್ಲಾ ಗದಗಿನ ಬಾಜುಕ್ ಬಾಗಲಕೋಟೆ. ಪಿನ್ ಕೋಡ್ ತೋರಿ. ಏನು ಪಿನ್ ಕೋಡ್ ಅಂದ್ರಲ್ಲ? ಪಿನ್ ಕೋಡ್ ಅಂದ್ರೆ ಪಿನ್ ಕೋಡ್ ಅಲ್ಲ, ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿನ್ ಕೋಡ್. ಓ, ಅದನ್ನ ಕೇಳಿದ್ರಿ? 587312. ನಿಮ್ ಕಡೆ ಎಲ್ಲರೂ ಇಷ್ಟು ಉದ್ದ ಹೆಸರು ಇಟ್ಕೊಂಡಿರ್ತಾರ? ಹೌದ್ರಿ, ನಮ್ ಕಡೆ ಎಲ್ಲ ಉದ್ದ ಹೆಸರು ಇರ್ತಾವ್ರಿ. ಈಗ ನೋಡ್ರಿ, ನಮ್ ತಮ್ಮನ ಹೆಸರು ಬಸಪ್ಪ ದಾನಪ್ಪ ಮೂಡಲಗಿ, ಊರು ಬನಹಟ್ಟಿ ಬಾಜುಕ್ ಮಾಲಿಂಗ್ಪುರ್, ತಾಲೂಕು ಬೀಳಗಿ ಬಾಜುಕ್ ಮುದೋಳು, ಜಿಲ್ಲಾ ಗದಗಿನ ಬಾಜುಕ್ ಬಾಗಲಕೋಟೆ. ಪಿನ್ ಕೋಡ್ ತಗೋ. ಏನ್ ಕೊಟ್ರಿ? ಪಿನ್ ಕೋಡ್ ಅಂತಲ್ಲ, ವಾಪಸ್ ಕೊಟ್ಟೆ. ನಾ ಹೇಳಿದ್ದು ಪಿನ್ ಕೋಡ್ ಅಂತಂದ್ರಿ. ಪಿನ್ ಕೋಡ್ 587312. ಹೆಸರು ಸಾಕಾಗಿದೆ. ಅಲ್ಲಪ್ಪ, ಇಷ್ಟಿಷ್ಟುದ್ದ ಹೆಸರು ಯಾರಪ್ಪ ನಿಂಗೆ ಇಟ್ಟಿದ್ದು? ನಮ್ಮಪ್ಪ ರೀ. ಓ, ನಿಮ್ ತಂದೆಯವರು. ಅವ್ರ ಹೆಸರೇನು? ನಮ್ಮಪ್ಪ ರೀ. ನಿಮ್ಮಪ್ಪನೇಪಾ? ಅವ್ರ ಹೆಸರೇನು? ನಿಮ್ಮಪ್ಪ ಅಲ್ರಿ, ನಮ್ಮಪ್ಪ. ಅದನ್ನೇ ನಾನು ಹೇಳ್ತಾ ಇರೋದು, ನಿಮ್ಮಪ್ಪನೇ. ಅವ್ರ ಹೆಸರೇನು? ಅವ್ರ ಹೆಸರ ನಮ್ಮಪ್ಪ ರೀ. ನಿಮ್ಮ ಅಪ್ಪನ ಹೆಸರು ನಮ್ಮಪ್ಪ ಅಂತ ಹೆಸರ? ಹೌದ್ರಿ. ತುಂಬಾ ಚೆನ್ನಾಗಿದೆಪ್ಪ. ಅವ್ರಿಗೆ ಯಾರು ಆತರ ಹೆಸರಿಟ್ಟಿದ್ದು? ಅವ್ರಪ್ಪ ರೀ. ಅಂದ್ರೆ ನಿಮ್ ತಾತ? ಹೌದ್ರಿ. ವೆರಿ ಗುಡ್. ಅವ್ರ ಹೆಸರು? ನಿಮ್ ತಾತನ ಹೆಸರು? ಅವ್ರಪ್ಪ ರೀ. ಅವ್ರ ಹೆಸರು ಅವ್ರಪ್ಪ? ಹೌದ್ರಿ, ಅವ್ರ ಹೆಸರು ಅವ್ರಪ್ಪ ರೀ. ನಿಮ್ಮ ಅಪ್ಪನ ಹೆಸರು ನಮ್ಮಪ್ಪ, ಅವ್ರ ಅಪ್ಪನ ಹೆಸರು ಅವ್ರಪ್ಪ? ಹೌದ್ರಿ. ಯಾರಯ್ಯ ನಿಮ್ ವಂಶಕ್ಕೆಲ್ಲ ಈ ತರ ಹೆಸರಿಟ್ಟವ್ರು? ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕ್ರಿ? ಸುಮ್ನೆ ಮಾತು ಕೇಳದ್ನಪ್ಪ. ಸುಮ್ನೆ ಯಾಕೆ ಕೇಳ್ತೀರಿ? ರೊಕ್ಕ ಕೊಟ್ಟು ಕೇಳ್ರಿ. ಅಯ್ಯೋ, ಮಾತು ಕೇಳಿದ್ರೆ ಯಾಕಷ್ಟು ಟೆನ್ಷನ್ ಆಗ್ತೀಯಾ? ಟೆನ್ಷನ್ ಯಾಕಾಗಿರಿ ಅಂತೇಳಿ ಲಿಸ್ಟ್ ಬರೆದು ಕೊಡ್ಬೇಕನ್ರಿ ಇಜ್ಲವ್ರಿ ಅವ್ರಿಗೆ. ಕೈ ಮುಗಿದೀನಿ, ಬಿಟ್ಬಿಡಪ್ಪ. ಗಿಡಕ್ ನಾ ಎಲ್ಲಿ ನಿಮ್ಗೆ ಹಿಡ್ಕೊಂಡಿನ್ರಿ? ಕೊಡ್ರಲ್ಲಿ ಮಚ್ ಕೊಡ್ರಲ್ಲ. ಮರಿ ಕಡೆ ಮಚ್ಚಿರೋ, ಮರ ಕಡೆ ಮಚ್ಚಿರೋ. ಎತ್ತ ಬುಟ್ಟ ಅಂದ್ರೆ ಅದೇ ಕಪಾಳಕ್ ಬರ್ಸ್ಬಿಡ್ತೀನಿ. ಲೆಫ್ಟ್ ಹೊಡಿತಿರೋ, ರೈಟಿಗೆ ಹೊಡಿತಿರೋ? ಯಾರು ಇದ್ರೆ ನಿಮ್ಗೆ ಕೌಂಟ್ರು? ಯಾರಯ್ಯ ನೀನು? ಇಲ್ಲಿಗೆ ಯಾಕಯ್ಯ ಬಂದಿದ್ಯಾ? ನೋಡ್ರಿ, ನಮ್ ಊರಾಗ ನನ್ನ ಎಲ್ಲಾರು ಡೌಟ್ ದಾನಪ್ಪ ಅಂತ ಕರೀತಾರ್ರಿ. ಡೌಟ್? ಪ್ರಪಂಚದಾಗ ಯಾರಿಗೂ ಬರ್ದಿರೋ ಡೌಟ್ ನನಗ್ ಬರ್ತಿರ್ತಾವ್ರಿ. ಅದಕ್ಕೆ ನಿಮ್ ಅಂತಲ್ಲಿ ಕ್ಲಿಯರ್ ಮಾಡ್ಕೊಳ್ಳಂತ ಬಂದಿನ್ರಿ. ಏನ್ ಡೌಟಪ್ಪ? ಈಗ ನಾನು ಮೊದ್ಲೇ ಡೌಟ್ ರೀ. ಲುಂಗಿ ಅಂಗಿರಿ. ಅಂಗಿ ಹಾಕೊಂಡ್ರು ಮೈ ಮುಸ್ತತ್ರಿ, ಲುಂಗಿ ಹಾಕೊಂಡ್ರು ಮೈ ಮುಸ್ತತ್ರಿ. ಅಂಗಿಗೆ ಬಟನ್ ಇರ್ತಾವ, ಲುಂಗಿಗೆ ಯಾಕೆ ಬಟನ್ ಇರಾಗಿಲ್ಲ? ಹೋಲ್ಬಿಡಿ. ನೆಕ್ಸ್ಟ್ ಕ್ವೆಶ್ಚನ್. ಈಗ ನನ್ನ 2ನೇ ಡೌಟ್. ನೋಡೋದನ್ನ ನೋಟ ಅಂತೀವಿ, ಆಡೋದನ್ನ ಆಟ ಅಂತೀವಿ, ಕಾಡೋದನ್ನ ಕಾಟ ಅಂತೀವಿ, ಮಲ್ಕೊಳ್ಳೋದನ್ನ ಏನಂತೀವ್ರಿ? ಹೋಗ್ಬಿಡಿ. ಈಗ ನನ್ನ 3ನೇ ಡೌಟ್. ಆ ಡೌಟ್ ಏನಾರೇ ನೀವು ಕ್ಲಿಯರ್ ಮಾಡ್ರಪ್ಪ ಅಂದ್ರ ನಿಮಗ್ ನಾ ಶಾಣ್ಯಪ್ಪ ಅಂತೀನಿ. ಹೌದಾ? ಅದೇನಪ್ಪಾ ಅಂದ್ರ, ಮಾವಿನಕಾಯಿ ಹಣ್ಣಕ್ಕೆ, ಕುಂಬಳಕಾಯಿ ಹಣ್ಣಕ್ಕೆ, ಹಲಸಿನಕಾಯಿ ಹಣ್ಣಕ್ಕೆ, ಬೋಳಿಕಾಯಿನೂ ಹಣ್ಣಾಕತ್ರಿ, ಉಪ್ಪಿನಕಾಯಿ ಯಾವಾಗ ಹಣ್ಣಾಕತ್ರಿ? ನೀನ್ ಮಣ್ಣಾದಾಗ ಹಣ್ಣಾಗತ್ತ. ಹಣ್ಣು ಯಾವಾಗ ಆಗುತ್ತಂತೆ? ಡೌಟ್ ಅಂತೆ. ಡೌಟ್ ಇದೆಲ್ಲ ಡೌಟ್ ಆಯ್ತು. ಬಲ್ಲಿ, ಈಗ ನನಗೊಂದು ಡೌಟ್ ಇದೆ, ಅದನ್ನ ನೀನ್ ಕ್ಲಿಯರ್ ಮಾಡು. ಓ, ನಿಮಗ್ ಡೌಟ್ ರೀ? ಬಿಳಿ ಕೂದಲು ಕಿತ್ರೆ ಏನಾಗುತ್ತೆ? ನಮ್ಮ ಅವ್ನಿಗೆ ಕೇಳಿದೆ ರೀ, ಅಕ್ಕಿ ಬಿಳಿ ಕೂದಲು ಕಿಳಾಕ್ ಹೋಗ್ಬೇಡಪ್ಪ, ಬಿಳಿ ಕೂದಲು ಜಾಸ್ತಿ ಆಕ್ಕವ ಅಂದ್ರಿ. ವೆರಿ ಗುಡ್. ಕಪ್ಪು ಕೂದಲು ಕಿತ್ರೆ? ಕಪ್ಪು ಕೂದಲು ಕಿತ್ರ ಕಪ್ಪು ಕೂದಲು ಜಾಸ್ತಿ ಆಕ್ಕವ್ರಿ. ಮತ್ತೆ ಅದನ್ನ ಕಿತ್ಕ ಹೋಗು. ಕಪ್ಪು ಕೂದಲೇ ಇರ್ತವೆ, ಕಿತ್ಕ. ಅಲ್ರಪ್ಪ, ನೀವು ಭಯಂಕರ ಶಾನೆ ಇದ್ರಿ ನೋಡ್ರಿ. ನಮ್ ಊರಾಗ ಮಂದಿ ಹೇಳಿದ್ರು, ಲೇ ಹುಚ್ಚಿಪ್ಯಾಲಿ ಅಲ್ಲಿ ಹೋಗಾಕ ಬೇಡ,
ಅವರು ಮಜಾ ಟಾಕೀಸ್ನಾಗ ಸುಜಾಂತ್ ಅದಾರಲ್ಲ ಅವ್ರು ಭಯಂಕರ ಚಾಲು ಅದಾರ ನಿಂದ ತಲಿ ಕೆಡಿಸ್ತಾರಂದ್ರು. ಆದ್ರೂ ನಾ ಬಂದ್ ದೊಡ್ಡ ತಪ್ಪು ಮಾಡೀನಿ. ಅಲ್ರಿ ನಿಮ್ಮ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಳಕಂತ ಬಂದ್ರ ನನ್ನ ತಲೆಯಾಗ ಡೌಟ್ ಬಿಟ್ಟು ನಾನು ಕೆರ್ಕೊಳಂಗ್ ಮಾಡ್ಬಿಟ್ರಲ್ಲ. ನೋಡ್ತೀರಿ ಮುಂದಿನ ವಾರ ಬರುವಾಗ ಇನ್ನು ಭಯಂಕರವಾದ ಡೌಟ್ಗಳು ತಗೊಂಡ್ಬರ್ತೀನಿ. ತಗೋ ಜಾಸ್ತಿ ತಲೆ ಕೆರ್ಕೊಳಕ್ ಹೋಗ್ಬೇಡ. ತುಂಬಾ ಜಾಸ್ತಿ ಕೆರೆದ್ರೆ ಹಂಗಾಗ್ಬಿಡ್ತೀಯ. ಹಿಂಗ್ರಿ ಚಲೋ ಆತಲ್ರಿ. ಯಾಕೆ ಕೆರದ ತಲಿ ಅವ್ರಂಗ ಆಗ್ಬಿಟ್ರ ನನ್ನ ಹಿಂದು ಚಂದನ ಹುಡುಗಿಯರ್ ಮಿಸ್ಟರ್ ಲಂಕೇಶ್, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ 100 ನೆನಪುಗಳಿರುತ್ತೆ. ಇವಾಗ 101 ನೆನಪು ಅಂದ ತಕ್ಷಣ ವಿಷ್ಣುವರ್ಧನ್ ಅವ್ರು ಹಾಡಿರೋ ಸಾಂಗ್ ಬರೀ ಜ್ಞಾಪಕ ಬರುತ್ತೆ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸೊ ಈ ನೆನಪುಗಳು ಯಾವತ್ತೂ ಅದು ನಗು ತರಬೇಕು. ಈ ನಗು ತರುವಂತ ಒಂದು ಸಿನಿಮಾ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದೆ. ಅಂದ್ರೆ ಆ ಸಿನಿಮಾದ ಹೆಸರು 101 ನೆನಪು. ಆ ಚಿತ್ರತಂಡದವರು ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಚೇತನ್, ಮೇಘನರಾಜ್, ರಾಜವರ್ಧನ್, ಯಶ್ ಶೆಟ್ಟಿ, ಅರ್ಚನಾ ಅಂಡ್ ಡೈರೆಕ್ಟರ್ ಕುಮಾರೇಶ್. ಆಕ್ಚುಲಿ ನೀವಿಬ್ರು ನನಗಿಂತ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು. ನೀವಿಬ್ರು ನನಗಿಂತ ಚೆನ್ನಾಗಿ. ಅಪ್ಪ ಏನಾದ್ರೂ ಸರಿ, ಅಟ್ಲೀಸ್ಟ್ ಅಪ್ಪು ಅವರು ನಿಮ್ಮ ಲೆವೆಲ್ ಡ್ಯಾನ್ಸ್ ಮಾಡದೇ ಇದ್ರು ಅವ್ರು ಡ್ಯಾನ್ಸ್ ಮಾಡಿದ್ರಿಂದ ನಿಮ್ ಜಗಳ ಸ್ಟಾಪ್ ಆಯ್ತಲ್ಲ, ನನಗೆ ಅದು ಸಮಾಧಾನ. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಸಾರಿ, ತುಂಬಾ ಸಾರಿ ಅಪ್ಪು ಸರ್, ತುಂಬಾ ಸಾರಿ. ನಾವು ನಿಮ್ಮ ಎದುರಿಗೆ ಜಗಳ ಆಡ್ಲೇಬಾರ್ದಿತ್ತು. ಆಕ್ಚುಲಿ ಅದು ಏನಾಯ್ತು ಅಂದ್ರೆ, ಏನು ಪುಟ್ಟ ಮುದ್ದು ಅಕ್ಕ, ಯಾಕೆ ನೀನ್ ಹೇಳಿ ಬಾಯಿ ನೋಯಿಸ್ಕೊಳ್ತೀಯಾ? ನೀ ನನ್ ಮುದ್ದು ಅಕ್ಕ ಅಲ್ವಾ? ಹೌದು. ಚೆನ್ನಾಗಿರ್ಬೇಕಲ್ವಾ? ಹೌದು. ನೀನ್ ಸುಮ್ನಿರು, ನಾನೇ ಹೇಳ್ತೀನಿ. ಆಕ್ಚುಲಿ ಏನಾಯ್ತು ಅಂದ್ರೆ, ಬೇಡ ಕಂದ, ಬಾಯಿ ನೋವತ್ತೆ, ಬೇಡಮ್ಮ. ಮುದ್ದು ನೋಡು ನೋಡು ನೋಡು, ವಯಸ್ಸಿನಲ್ಲಿ ನಾನ್ ನಿನ್ಗಿಂತ ಚಿಕ್ಕೋಳು ನಿಜ, ಆದ್ರೆ ನಾನ್ ಒಡ ಹುಟ್ಟಿದ ಅಕ್ಕ ತಾನೆ, ನಾನೇ ಮೊದ್ಲು ಹೇಳ್ತೀನಿ. ಬೇಡ ಅಕ್ಕ, ನಾನ್ ಹೇಳ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ನಾ ಮೊದ್ಲು ಹೇಳ್ತೀನಿ. ಏಯ್, ಬಾಯಿಲಿರೋ ಹಲ್ಸೆಟ್ ಕೆಳಗಡೆ ಬಿದ್ರೆ ನೆಟ್ಟಿಗೆ ಈ ಹೇಳಕ್ಕೂ ಬರಲ್ಲ, ಇದನ್ನ ಹೇಳ್ತಾಳಂತೆ ಹೇಳು. ಬೇಡ ಆ ಪ್ಲಾಸ್ಟರ್ ತಂದು ಕೊಡ್ರ, ಇವ್ರಿಬ್ರು ಬಾಯಿಗೆ ಅಂಟಿಸ್ಬಿಡೋಣ. ಯಾಕೆ ಮತ್ತೆ ಕಿತ್ತಾಡ್ತಾ ಇದೀರಾ? ಹೇ ಸಾರಿಪ್ಪ, ಸಾರಿ ಅಪ್ಪು ಅವರೇ, ತುಂಬಾ ಸಾರಿ. ಅದು ಮಜಾ ಟಾಕೀಸ್ಗೆ ಇಷ್ಟು ದಿವಸ ಆದ್ಮೇಲೆ ಪವರ್ ಸ್ಟಾರ್ ಬಂದಿದಾರಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಮಾತೇ ಮರ್ತೋಗ್ತಿದೆ. ಐ ಆಮ್ ಸೋ ಸಾರಿ. ಕಂದ, ಬಂಗಾರ ಪುಟ್ಟ, ನೀನೇ ಹೇಳುಮ್ಮ. ಬೇಡ ಅಕ್ಕ, ನೀನೇ ಹೇಳು. ನಿನ್ ಮುದ್ದು ತಂಗಿ ಅಲ್ಲ, ಚಿನ್ನು ಮಳಿ ಬಂಗಾಳ ಹೇಳು ಪುಟ್ಟ. ನೀ ನನ್ ಮುದ್ದು ಅಕ್ಕ, ಚಿನ್ನು ಮಳಿ ಬಂಗಾರ. ಮತ್ತೆ ಈ ಮ್ಯಾಟ್ರ್ ತಗೊಂಡು ಜಗಳ ಆಡಿದ್ರೆ ಮಡದಿ ಮತ್ತೆ ಅತ್ತಿಗೆ ಬರ್ಬರ ಕೊಲೆ ಅಂತ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಹುಷಾರಾಗಿರಿ. ಸರಿ ಬಿಡಿ, ನಾನೇ ಹೇಳ್ತೀನಿ. ಅಪ್ಪು ಅವ್ರೆ, ಆಕ್ಚುಲಿ ಏನಾಯ್ತು ಗೊತ್ತಾ, ಇವಳು ಏನ್ ಮಾಡಿದಾಳೆ, ಮೊನ್ನೆ ನಾನು ಕಾಜಲ್ ಪೆನ್ಸಿಲ್ ಹೊಸಾದ್ ತಗೊಂಡಿದೀನಿ ಅಪ್ಪು ಅವ್ರೆ, ನಿಪ್ ಮುರ್ದು ಹಾಕಿದಾಳೆ. ಆಮೇಲೆ ಫೇಸ್ ಕ್ರೀಮು ಹೊಸಾದ್ ತಗೊಂಡಿದೀನಿ ಅಪ್ಪು ಅವ್ರೆ, ಎಲ್ಲ ಮುಖಕ್ಕೆ ಬಳ್ಕೊಂಡಿದ್ದಾಳೆ. ನೋಡಿ, ನಂಗೆ ಉಳಿಸ್ಲೇ ಇಲ್ಲ. ಇಂಥ ತುಕಾಲಿ ರೀಸನ್ಗೆಲ್ಲ ಜಗಳ ಆಡ್ತಾ ಇದ್ದೀರಾ ನೀವು? ಹಚ್ಕೊಂಡೆ ರಾಣಿ, ಲೈ ಫುಲ್ ಮುಖಕ್ಕೆ ಹಚ್ಕೋಬೇಕಲ್ವೇನೆಲ್ಲ ಏನು ರೀ? ಅದು ನಾನು ಫ್ಲೈಟ್ ಅಲ್ಲಿ ಓಡಾಡ್ತಿದ್ನಲ್ಲ, ವಿಂಡೋ ಸೀಟ್ ಅಲ್ಲಿ ಕೂತಿದ್ದೆ, ಒಂದ್ ಸೈಡ್ ಮಾತ್ರ ಸನ್ ಟ್ಯಾನ್ ಆಗಿ, ಅದಕ್ಕೆ ಇಲ್ಲಿ ಮಾತ್ರ ನಾನು ಟ್ಯಾನ್ ಹೋಗ್ಲಿ ಅಂತ ಫೇಶಿಯಲ್ ಹಚ್ಕೊಂಡಿದ್ದೀನಿ. ನೀನ್ ಯಾವಾಗಮ್ಮ ಫ್ಲೈಟ್ ಅಲ್ಲಿ ಹೋಗಿದ್ದೆ? ಫ್ಲೈಟ್ ಅಲ್ಲೇ ಹೋಗೋದು ರೀ ನಾನು, ನಿಮಗ್ ಗೊತ್ತಿಲ್ಲ ಅಷ್ಟೇ. ಅದು ಮೊನ್ನೆ ನಾನು ಬಸ್ಸಲ್ಲಿ ಹೋಗ್ತಿದ್ನ, ಮೇಲ್ಗಡೆ ನೋಡಿದ್ರೆ ಫ್ಲೈಟ್ ಹೋಗ್ತಾ ಇತ್ತು. ಸುಮ್ನೆ ಏನೋ ಅಲ್ಲಿ ಸ್ಕೋಪ್ ತಗೊಳ್ಳೋಣ ಅಂತ ಹೇಳ್ದೆ, ಸುಮ್ನೆ ನಿಂತ್ಕೊಳ್ಳಿ. ಆಕ್ಚುಲಿ ನಾನ್ ಫ್ಲೈಟ್ ಅಲ್ಲೇ ಓಡಾಡೋದು. ಅದು ಪಕ್ಕದ ಬೀದಿಲಿ ಕೊತ್ತಂಬರಿ ಸೊಪ್ಪು ತರೋದಕ್ಕೂ ನಾನು ಫ್ಲೈಟ್ ಅಲ್ಲೇ ಹೋಗೋದು. ನೀವ್ ಯಾಕ್ರಿ ಅರ್ಧ ಕಚ್ಕೊಂಡ್, ನಿಮ್ಗೂ ಅರ್ಧ ಟನ್ ಆಗಿದೇನ್ರಿ? ಇಲ್ಲ ಕಣೋ, ನಿನ್ ಹೆಂಡತಿ ಪಾಪ ನನ್ ಮುದ್ದು ತಂಗಿ ಎಲ್ಲ ಹಚ್ಕೊಂಡ್ಬಿಟ್ಟಿತ್ತು, ಮಿಕ್ಕಿದ್ ಸ್ವಲ್ಪ ಇಷ್ಟ ಹಚ್ಕೊಂಡಿದೀನಿ ಅಷ್ಟೇ. ಅದಕ್ಕೆ ನಮ್ಮಿಬ್ರ ಮಧ್ಯ ಜಗಳ. ಅಯ್ಯೋ ಬಿಡೇ, ಸಾರಿ ಯಾಕೆ ಕೇಳ್ತ್ಯಾ? ಪವರ್ ಸ್ಟಾರ್ ಪುನೀತ್ ಮುಂದೆ ಜಗಳ ಆಡೋ ಅವಕಾಶ ಎಷ್ಟ್ ಜನಕ್ ಸಿಗತ್ತೆ? ನಾವೀಗ ಜಗಳದಲ್ಲೇ ವರ್ಲ್ಡ್ ಫೇಮಸ್ ಆಗಿದ್ದೀವಿ. ಥ್ಯಾಂಕ್ ಯು. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಟ್ರಿ, ತುಂಬಾ ಸಂತೋಷ. ಇದು ಸಾಕಿತ್ತು ಮರ್ಯಾದೆ. ಹೋಗಿ ರೀ, ಒಂದ್ ನಿಮಿಷ.
ನಮ್ಮ ಸ್ವಲ್ಪ ಕೆಲಸ ಇದೆ. ಆಕ್ಚುಲಿ ನೀವು ಬರ್ತಿದ್ದೀರಾ ಅಂತ ನಮಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಬ್ಯೂಟಿಫುಲ್ ಫೇಸ್ ನ ಬರೀ ಅರ್ಧ ಮಾತ್ರ ನೋಡ್ತಿದ್ದೀರಾ. ನಾವು ಹೋಗಿ ರೆಡಿ ಆಗ್ಬಿಟ್ಟು ಬಂದು ಫುಲ್ ಫೇಸ್ ತೋರಿಸ್ತೀವಿ. ನೀವು ಮಾತ್ರ ನಮ್ಮಿಬ್ರ ಜೊತೆ ಸೆಲ್ಫಿ ತಗೊಳ್ದೆ ಇಲ್ಲಿಂದ ಹೋಗಲ್ಲ. ಅರ್ಧ ಮುಖ ನೋಡಿ ಅವ್ರಿಗೆ ಜೀವನ ಸಾಕು ಅನಿಸ್ಬಿಟ್ಟಿದೆ. ಪೂರ್ತಿ ನೋಡಿದ್ರೆ ಅಷ್ಟೇ. ನಂಗೆ ಗೊತ್ತು ಇವ್ರಿಗೆ ಒನ್ ಅಂಡ್ ಓನ್ಲಿ ಜೊತೆ ಸೆಲ್ಫಿ ಬೇಕು ಅಂತ ಆಸೆ ಆಗ್ತಿದೆ. ಒಂದ್ 5 ನಿಮಿಷ ರೆಡಿ ಆಗಿ ಬಂದ್ಬಿಡ್ತೀವಿ. ನಾವು ಹೋಗ್ಬಿಟ್ಟು ಅಕ್ಕ. ಹಲೋ, ಹಾಯ್ ಸಲ್ಲು. ಸಲ್ಲು ಅಪ್ಪು ಅಪ್ಪು, ಹೌದು ಅಪ್ಪು ಬಂದಿದ್ದಾರೆ. ಅದೇನಾಯ್ತು ಅಂದ್ರೆ ನೋನು ಸಲ್ಲು ಸಲ್ಲು ಪ್ಲೀಸ್ ನನ್ ಮಾತು ಕೇಳು. ಅಪ್ಪ ಯಾಕಪ್ಪ ಹಿಂಗಾಡ್ತೀಯ ಸಲ್ಲು? ಅಲ್ಲ ನಾನ್ ಯಾರ ಹತ್ರ ಮಾತು ಆಡ್ಬಾರ್ದ? ಸಲ್ಲು ನೋಡು, ನನ್ನ ಅಪ್ಪು ಮಧ್ಯೆ ಏನು ಇಲ್ಲ, ಅಂಥದ್ ಏನು ಇಲ್ಲ. ನಾವಿಬ್ರು ಬರೀ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಸಲ್ಲು. ಕ್ಲಾಸ್ ಫ್ರೆಂಡ್ಸ್ ಹೆಂಗ್ ಆಗಕ್ಕಾಗತ್ತೆ ಸಲ್ಲು? ಅವ್ರು SSLC ಇದ್ದಾಗ ನಾನಿನ್ನು ನರ್ಸರಿ ಹುಡುಗಿ. ಸಲ್ಲು, ನಾನು ಯಾರ ಜೊತೆ ಮಾತಾಡೋದು ತಪ್ಪ. ಡೋಂಟ್ ಬಿ ಸೋ ಪೊಸೆಸಿವ್, ಯು ನೋ. ಐ ನೋ ಯು ಲವ್ ಮೀ. ಸಾರಿ ಅಪ್ಪ ಅವ್ರೆ. ಅದು ಸಲ್ಲು ಸಲ್ಲು ನನ್ ಕಂಡ್ರೆ ತುಂಬಾ ಇಷ್ಟ. ಹಿ ಜಸ್ಟ್ ಲವ್ಸ್ ಮೀ ಕ್ರೇಜಿಲಿ. ಅದು ನೀವು ಬಂದಿದ್ದೀರಲ್ಲ, ಮುಂಡೆದಕ್ಕೆ ಹೊಟ್ಟೆ ಊರಿ. ಒಂಥರ ಯಾರ ಜೊತೆ ಮಾತಾಡಿದ್ರು ತುಂಬಾ ಪೊಸೆಸಿವ್ ಆಗಿ ಆಡ್ತಾನೆ. ಸಿಲ್ಲಿ ಫೆಲೋ. ರೆಡಿ ಆಗ್ಬಿಟ್ಟು ಬರ್ತೀವಿ. ಅಯ್ಯೋ ಬಾ ಕಂದ, ಜಗಳಾಡಿ ಬಾಯೆಲ್ಲ ನೋವಾಗಿದೆ. ಬಾ ಕಂದ. ಓಕೆ ರೆಡಿ ಆಗ್ಬಿಟ್ಟು ಬರೋಣ. ಬಾಯ್. ನಂಗೆ ಎಷ್ಟು ನೋವಾಯ್ತು. ಅಲ್ಲ ಅಕ್ಕ, ಸೊಲ್ಲು ಅಂತೆ, 10th ಸ್ಟ್ಯಾಂಡರ್ಡ್ ಅಂತೆ, ನರ್ಸರಿ ಅಂತೆ, ಏನ್ ಬಿಟ್ರೆ ಬಿಡ್ತಾನೆ ಇರ್ತೀರಾ. ಸಾರಿ, ಡೋಂಟ್ ಮೈಂಡ್. ನಮ್ಮ ಮನೇಲೆಲ್ಲ ಈ ತರದವ್ರೆ. ನೋ ಪ್ರಾಬ್ಲಮ್. ನನ್ಗೆ ಯಾಕೋ ಇವಾಗ ಡೌಟ್ ಬರ್ತಾ ಇದೆ, ಅಪ್ಪು ಯಾಕೆ ಇಷ್ಟ ದಿನ ನಮ್ಮ ಮನೆಗೆ ಬರಲಿಲ್ಲ ಅಂತ. ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಗೊತ್ತು ಅನ್ಸುತ್ತೆ. ಗೊತ್ತು. ಮಜಾ ಟಾಕೀಸ್ 250th ಸ್ಪೆಷಲ್ ಎಪಿಸೋಡ್ ನ ನಾವಿಲ್ಲಿ ಆಚರಿಸ್ತಾ ಇದೀವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಆದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲೂ ಇದನ್ನ ಮುಂದುವರಿಸ್ತೀವಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.